ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್. ಯಾಕಂದರೆ ಒಂದೇ ಸರ್ತಿ ಒಂದು 10 ಬ್ಲೌಸು 15 ಬ್ಲೌಸು ಕಟ್ ಮಾಡಬೇಕಾದ್ರೆ ಈ ಚಿಕ್ಕ ಮಿಷಿನ್ಲಿಂದ ಕಟ್ ಮಾಡ್ಕೋಬೋದು ನಾವು. ಚಿಕ್ಕ ಸೀಸರ್ ಅಂದ್ಕೊಳ್ಳಿ, ಚಿಕ್ಕ ಮಿಷಿನು ಅಂದ್ಕೊಳ್ಳಿ. ಇದು 10ಲಿಂದ 12 ಪೀಸು ಕಟ್ ಮಾಡ್ಬೋದು ಇದರಿಂದ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಿದೆ, ಅದು 25 ಆ ಥರ ಕಟ್ ಮಾಡ್ಬೋದು. 25 ಬ್ಲೌಸ್ ಆಗಲಿ 25 ಡ್ರೆಸ್ ಆಗಲಿ ಯಾವುದು ಎನಿವೇ 25 ನಾವು ಕಟಿಂಗ್ ಮಾಡ್ಬೋದು. ನಾನಿದು ಸಾಕು ನನಗೆ, ಯಾಕಂದರೆ ಟೈಲರಿಂಗ್ ಪರ್ಪಸ್ಗೆ ನಮಗಿದು ಸಾಕು. ಅದು ಒಂದಿದೆ, ನಾನು ಗಾರ್ಮೆಂಟ್ ನಡೆಸೋಬೇಕಾದ್ರೆ ಮಿನಿ ಗಾರ್ಮೆಂಟ್ ನಡೆಸ್ಬೇಕಾದ್ರೆ ಅದರ ಒಂದು ನನ್ನ ಹತ್ರ ಇದೆ ಆಲ್ರೆಡಿ. ಆದರೆ ಇದು ಒಂದು ತೊಗೊಂಡೆ, ಯಾಕಂದರೆ ಒಂದೇ ಸರ್ತಿ ನನಗೆ 10 ಪೀಸ್ ಬ್ಲೌಸು ಕಟ್ ಮಾಡಬೇಕಾದ್ರೆ, ಡ್ರೆಸ್ಸಸ್ ಕಟ್ ಮಾಡಬೇಕಾದ್ರೆ, ಒಂದು 4 ಕಟ್ ಮಾಡಬೇಕಾದ್ರೆ ಶೋಲ್ಡರ್ ನೋವು ಆಗುತ್ತೆ. ಅದರಿಂದ ನಾನು ಈ ಮಿಷಿನ್ ಒಂದು ಪರ್ಚೇಸಿಂಗ್ ಮಾಡಿದೆ. ಆಮೇಲೆ ಒಂದು ಐರನ್ ಬಾಕ್ಸ್ಗೆ ಶೂ ಅದು ತೋರಿಸಿದ್ನಲ್ಲ, ಅದು ಯಾಕಂದರೆ ಐರನ್ ಮಾಡಬೇಕಾದ್ರೆ ಬಟ್ಟೆ ಸುಡೋದಿಲ್ಲ ಅಂಥದ್ದೊಂದು ತೊಗೊಂಡೆ. ಮತ್ತು ಬಾಬಿನ್ಸು, ಯಾಕಂದರೆ ಸುಮ್ಮನೆ ಥ್ರೆಡ್ ವೇಸ್ಟ್ ಆಗಲಾರ್ದಂಗೆ ಎಲ್ಲ ಥರ ಬಾಬಿನ್ಗಳು ಥ್ರೆಡ್ ಸುತ್ತಿತ್ಕೊಂಡ್ರೆ ಅದು ಅರ್ಜೆಂಟಿಗೆ ಅದು ಯೂಸ್ ಆಗುತ್ತಂತ ಸ್ವಲ್ಪ ಬಾಬಿನ್ಸು ಮತ್ತು ಮಿಷಿನ್ ನೀಡಿಲ್ಸು 16 ನಂಬರು 14 ನಂಬರು. ಯಾಕಂದರೆ 14 ನಂಬರು ಯಾಕಂದರೆ ಸ್ಮೂತ್ ಕ್ಲಾತ್ ಇದ್ದಾಗ ಸ್ಟಿಚಿಂಗ್ ಮಾಡೋಕ್ಕಾಗುತ್ತೆ. ಸ್ವಲ್ಪ ದಪ್ಪ ಕ್ಲಾತ್ ಬಂದವಾಗ ಯೂಸ್ ಆಗುತ್ತೆ. ಮತ್ತು ಇದೊಂದು ಸ್ಮಾಲ್ ಮಿಷಿನು, ಇದೆಲ್ಲ ತೊಗೊಂಡಿದ್ದೀನಿ. ಈ ಮಿಷಿನ್ ಪರ್ಪಸ್ಸೇ ಅದು, ಯಾಕಂದರೆ ಜಾಸ್ತಿ ಕಟ್ ಮಾಡೋದಕ್ಕೂ ಇದ್ದರೆ ನಮಗೆ ಬಿಸ್ನೆಸ್ ಜಾಸ್ತಿ ಇದ್ದರೆ ಯಾರು ಸಪೋರ್ಟ್ ತೊಗೊಳಾರ್ದಾಗ ನಾವು ಕಟ್ ಮಾಡೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಒಂದು 10 ಪೀಸು ಒಟ್ಟು ಟೈಮ್ ಕಟ್ ಮಾಡ್ಬೋದು. ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಚಿಕ್ಕದಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಅಂದರೆ ಹಿಂಗೆ ಪರ್ಸುಗಳು ಕಟ್ ಮಾಡ್ತಾರೆ 10 ಪೀಸ್ ಹಾಕಿ, ಮತ್ತು ಚಿಕ್ಕ ಚಿಕ್ಕ ಟಾಪ್ಸು ಒಂದು 10 ಪೀಸ್ ಹಾಕಿ ಕಟ್ ಮಾಡ್ಬೋದು. ಇದರಲ್ಲಿ ಆರಾಮ್ಸೆ ಕಟ್ ಮಾಡ್ಬೋದು. ಒಂದು ಟೈಮ್ ಒಂದು 20 ಪೀಸ್ ಕಟ್ ಮಾಡ್ಕೊಂಡು ದಿನ ಪೂರ್ತಿ ಹೊಲಿಬೋದು. ಈ ಥರ ನಾನು ಐಡಿಯಾ ಮಾಡಿ ಒಂದು ತೊಗೊಂಡೆ. ಯಾಕಂದರೆ ನನಗೂ ತುಂಬ ಇರ್ತವೆ ಸೀಸನಲ್ಲಿ 5 ಪೀಸ್ 10 ಪೀಸ್ 12 ನಂಬರ್ ಸೀಸರ್ ಯೂಸ್ ಮಾಡ್ತೀನಿ. ಅದರಿಂದ ಕೈಗಳು ತುಂಬ ನೋವಾಗ್ತವೆ. ನೋಡೋಣ, ಇದನ್ನು ಯೂಸ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.